ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕೋವಿಡ್ ಲಾಕ್ಡೌನು ಎಂಬುದು ನಮಗೆ ತುಂಬ ಪೂರಕವಾಗಿ ಬಂತು. ಆರಂಭದ ಹಂತದಲ್ಲಿ ಕೋವಿಡ್ ಲಾಕ್ಡೌನ್ ಅಂತ ಹೇಳುವಾಗಲೇ ಅದು ವಿಶ್ವಕ್ಕೆ ಬಂದ ಇದೊಂದು ದೊಡ್ಡ ಒಂದು ಕಂಟಕ, ಎಲ್ಲರಿಗೂ ಒಂದು ಶಾಕ್ ಆ ಸಮಯದ. ಇದು ಏನಾಗ್ತದೋ ಮುಂದೆ, ಏನು ಎಲ್ಲಿವರೆಗೆ ಮುಟ್ಟುತ್ತದೆ ಗೊತ್ತಿಲ್ಲ. ಕಲೆ ಯಕ್ಷಗಾನ ಕಲಾವಿದರಾಗಿದ್ದು ನಾವು ಏನು ಮಾಡಬಹುದು, ನಮಗೆ ಆಟ ನಿಲ್ಲುವ ಪರಿಸ್ಥಿತಿ ಬಂತು. ಈ ಯೋಚನೆಯಲ್ಲೇ ಮನೆಗೆ ಬಂದ ಒಂದೇ ದಿವಸದಲ್ಲಿ ಕೋವಿಡ್ ಯಕ್ಷಗಾನ ಅಂತ ಒಂದು ಕಾನ್ಸೆಪ್ಟ್ ತಯಾರು ಮಾಡಿ ಅದನ್ನು ಈ ಮಾಧ್ಯಮ, ದೃಶ್ಯ ಮಾಧ್ಯಮಕ್ಕೆ, ಯೂಟ್ಯೂಬ್ ಮಾಧ್ಯಮಕ್ಕೆ ಅದನ್ನು ಪಸರಿಸಿ ಕೊಟ್ಟೆವು. ಅದು ಈ ಪ್ರಧಾನಮಂತ್ರಿ ಮೋದಿಜಿಯವರು ಕರೆದಂತಹ ಜನತಾ ಕರ್ಫ್ಯೂ ಅಂತ ಒಂದು ದಿವಸ ಕರೆದ್ರು. ಆ ದಿವಸ ಬೆಳಿಗ್ಗೆ ಅದು ಎಲ್ಲರಿಗೂ ಸಿಗುವಂತೆ ನಾವು ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೆವು. ಅದು ಬೆಳಿಗ್ಗೆ 10-11 ಗಂಟೆ ಆಗಲಿ 40,000 ಜನ ನೋಡಿ ಆಗಿದೆ ಅದನ್ನು. ಆ ರೀತಿಯಲ್ಲಿ ಅದು ತುಂಬ ನಮಗೆ ಪೂರಕವಾಗಿ ಬಂತು. ಅದನ್ನೇ ಮುಂದಿನ ಹಂತದಲ್ಲಿ ಯಕ್ಷಗಾನ ಬೊಂಬೆ ಆಟ ಮುಖಾಂತರ ಕನ್ನಡ, ಹಿಂದಿ, ಇಂಗ್ಲೀಷ್ ಈ 3 ಭಾಷೆಯಲ್ಲಿ ಅದನ್ನು ಭಾಷಾಂತರ ಮಾಡಿದೆವು. ಅದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರ ಮೆಚ್ಚುಗೆಗೂ ಪಾತ್ರವಾಯಿತು. ಇದೆಲ್ಲ ನಮಗೆ ಪೂರಕವಾಗಿ ಬಂತು. ಮುಂದಿನ ಹಂತದ 2ನೇ ಲಾಕ್ಡೌನ್ ಸಮಯದಲ್ಲಿ, ಆ ಸಮಯದಲ್ಲೂ ಹಾಗೆ ಆರ್ಥಿಕವಾಗಿ ಎಲ್ಲ ಹಿನ್ನಡೆ ಬಂತು. ನಮ್ಮ ಒಂದು ಹಂತದ ಕಾಮಗಾರಿಯಾಗಿ ಅರ್ಧದಲ್ಲಿ ನಿಂತಿದೆ. ಮುಂದುವರಿಸುವುದು ಹೇಗೆ, ಮುಂದುವರೆದಿತ್ತ ಎಂಬ ಒಂದು ಆಶೆಯಲ್ಲಿ ನಾವು ಇದ್ದೆವು. ಈ ಸಂದರ್ಭವು ನಮಗೆ ಪೂರಕವಾಗಿ ಬಂತು. ಯಾಕೆಂದರೆ ಈ ಎಲ್ಲರೂ ಆರ್ಥಿಕ ಹಿನ್ನಡೆಯಲ್ಲಿದ್ದರು. ಜೊತೆಯಲ್ಲಿ ಮನೆಯಲ್ಲಿ ಸುಮ್ಮನೆ ಕುಳಿತಿರುವಾಗ ಬೋರ್ ಹೊಡೆಯುವ ಸಂದರ್ಭದಲ್ಲಿ ಏನು ಮಾಡಬಹುದು, ನಮ್ಮಲ್ಲೊಂದು ಯಕ್ಷಾನುಗ್ರಹ ಎಂಬ ವಾಟ್ಸಪ್ ಬಳಗ ಇದೆ. ಅಲ್ಲಿ ಗಣ್ಯಾತಿ ಗಣ್ಯರು, ಹಿರಿಯರೆಲ್ಲ ಇದ್ದಾರೆ. ಶ್ರೀಧರ್ DS ಅವರು, ಕೆರೆಮನೆ ಶಿವಾನಂದ ಹೆಗಡೆ, ಮೂರ್ತಿ ದೇವರಾಜ್ ಅವರು, ಇಂಥ ಗಣ್ಯರೆಲ್ಲ ಇದ್ದಾರೆ. ಯಾರೋ ಒಬ್ಬರು ಕೇದಿಗೆ ರತ್ನಾಕರ್ ರಾವ್ ಅವರ ಫೋನ್ ನಂಬರ್ ಇದ್ದರೆ ಕೊಡಿ ಎಂಬ ಅವರ ಬಗ್ಗೆ ಬಂತು. ಆ ಸಂದರ್ಭದಲ್ಲಿ ಒಬ್ಬರು ನಮ್ಮ ಸತೀಶ್ ಭಟ್ರು ಎಂಬರು ಸೂಚನೆ ಕೊಟ್ಟರು, ಇಂಥ ಎಲೆಮರೆ ಕಾಯಿ ಅಂತಿರುವ ಹಲವು ಕಲಾವಿದರಿದ್ದಾರೆ, ಈ ಲಾಕ್ಡೌನ್ ಸಮಯದಲ್ಲಿ ನಾವು ನಿತ್ಯ ನೆನಪಿಸಿದರೆ ಏನು. ಎಲ್ಲರೂ ಅದಕ್ಕೆ ಪೂರಕವಾಗಿ ಬಂತು. ಕೂಡಲೇ ಲೇಖನಗಳು ರೆಡಿ ಆಯಿತು. ನಾವು ಪ್ರತಿನಿತ್ಯ 5 ಗಂಟೆಯಿಂದ 10 ಗಂಟೆವರೆಗೆ ಇದನ್ನೊಂದು ತಾಳಮದ್ದಲೆಯ ರೀತಿಯಲ್ಲೇ, ಈಗ ಆರಂಭದಲ್ಲಿ ಅಗರಿ ಭಾಗವತರು ಒಂದು ಸ್ತುತಿ ಪದ್ಯ, ಅಗರಿ ಭಾಗವತರ ಸ್ತುತಿ ಪದ್ಯ ಹಾಡಿ ಟೈಮ್ ಟೇಬಲ್ ಎಲ್ಲ ಕೊಟ್ಟು ಇಂಥ ಕಾರ್ಯಕ್ರಮಗಳು ಅಂತ ಹೇಳಿ ಆ ಲೇಖನವನ್ನು ಹಾಕುವುದು. ಲೇಖನಕ್ಕೆ ಸಂಬಂಧಿಸಿದಂತೆ ಪೂರಕವಾದ ಒಬ್ಬೊಬ್ಬರ ಲೇಖನಗಳು, ಮತ್ತು ಜೊತೆ ತಿರುಗಾಟ ಮಾಡಿದ ಅನುಭವ ಇರುವವರ ಕೆಲವು ಅನುಭವಗಳು, ಅಗರಿ ಭಾಗವತಿಗೆ ಕೇಳಿದ ಅನುಭವಗಳು ಇತ್ಯಾದಿ ಲೇಖನಗಳು 10 ಗಂಟೆವರೆಗೆ ಬಂತು. ಮಂಗಳವಾಗಿ ಅದನ್ನು ನಿಲ್ಲಿಸೋದು. ಅಷ್ಟಾಗುವಾಗ ಅದೊಂದು 10 ಆಗುವಾಗ ನಮ್ಮಲ್ಲಿ ನಮ್ಮ ಆತ್ಮೀಯರು ನೇರಳೆಕಟ್ಟ ರಾಘವೇಂದ್ರ ಉಡುಪ ಅಂತ ಕುಂದಾಪುರದವರು, ಅವರು ಹೇಳಿದರು ಇದನ್ನೆಲ್ಲ ನಾವು ಸಂಗ್ರಹಿಸಿ ಪುಸ್ತಕ ಮಾಡುವ ನಾವು ಮುಂದಿನ ಹಂತದಲ್ಲಿ ಅಂತ. ಅದು ಮುಂದುವರಿದು 100 ಆಯಿತು, 125 ಆಯಿತು. 100 ಆಗುವಾಗ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳ ಕಾರ್ಯಕ್ರಮ ಮಾಡಿದೆವು. ಅದು 2-3 ದಿವಸ. 200 ಆಯಿತು, 227 ಜನರದ್ದಾಯಿತು. ಹಾಗೆ ಅದನ್ನು ಸಂಗ್ರಹಿಸಿದೆವು. ಶ್ರೀಧರ್ DS ಅವರು, ಡಾಕ್ಟರ್ ಶ್ರುತಕೀರ್ತಿ ರಾಜ್ ಅವರು, ಮೂರ್ತಿ ದೇವರಾಜೆ, ರಾಧಾಕೃಷ್ಣ ಕಲ್ಚಾರ್, ಹೀಗೆ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಮರೆಯಲಾಗದ ಮಹಾನುಭಾವರು ಎಂಬ 4 ಸಂಪುಟಗಳಾಗಿ 222 ಕೀರ್ತಿಶೇಷರುಗಳ ಸಮಗ್ರ ಲೇಖನಗಳು, ಅವರ ಕುರಿತಾದ ಅನಿಸಿಕೆಗಳು ಇರುವಂತಹ 4 ಸಂಪುಟ ಹೊರತಂದೆವು. ಅವರ ಫೋಟೋಗಳನ್ನು ಜನನ ಮರಣ ಇಸವಿ ಸಹಿತ ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ ಈಗಲೇ 227 ನಮ್ಮ ಲೇಖನ ಬಂದದ್ದು. ಜೊತೆಯಲ್ಲಿ 330 ಫೋಟೋಗಳು ಈಗಲೇ ನಮ್ಮ ಹತ್ರ ಸಂಗ್ರಹ ಆಗಿದೆ. ಅಷ್ಟು ಫೋಟೋಗಳನ್ನು ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ ಇರಿಸಿದ್ದೇವೆ. ಅದರ ಜೊತೆಗೆ ಗೌರವಾನ್ವಿತ ಡಾಕ್ಟರ್ ಇವರು ಕೊಕ್ಕಡ ವೆಂಕಟರಮಣ ಭಟ್, ಬಹುಭಾಷಾ ವಿದ್ವಾಂಸರು, ಮಂಡ್ಯದಲ್ಲಿರುವುದವರು. ಅವರು ನಮ್ಮ ಲೇಖನಗಳಲ್ಲಿ ತಪ್ಪಕ್ಷರಗಳು ತುಂಬ ಬರ್ತಿತ್ತು. ಅದನ್ನೆಲ್ಲ ನೋಡಿ ಸರಿಗನ್ನಡ ಎಂಬ ಅಂಕಣವನ್ನು ನಮಗೆ ಅರ್ಧ ಗಂಟೆ ಡೈಲಿ ಕೊಟ್ಟರು. ಇದು ನಮಗೆ ಪ್ರಯೋಜನ ಬಂತು. ಅದನ್ನು ಪ್ರತಿಷ್ಠಾನದ ಪ್ರಕಾಶನದಲ್ಲಿ ಈ ಲೋಕಾರ್ಪಣೆ ಸಮಯದಲ್ಲಿ 7 ಪುಸ್ತಕಗಳನ್ನು ನಾವು ಒಟ್ಟಿಗೆ ಪ್ರಕಟಣೆ ಮಾಡಿದ್ದೇವೆ. ಅದು ಪೂಜ್ಯ ಕಾವಂದರು, ಯತಿವರಿಯರು ಎಲ್ಲ ಸೇರಿ ಬಿಡುಗಡೆಯಾದ್ದು. ಅಂತಹ ಹಲವು ಕೆಲಸಗಳು ಕೋವಿಡ್ ಸಂದರ್ಭದಲ್ಲಿ ನಮಗೆ ಪೂರಕವಾಗಿ ಬಂದು ಪ್ರತಿಷ್ಠಾನದ ಮುಂದಿನ ಹಂತದ ಬೆಳವಣಿಗೆಗೆ ಪೂರಕವಾಯಿತು. ಬೆಳವಣಿಗೆಗೆ ತುಂಬ ಸಹಕಾರಿಯಾಯಿತು. ಹೆಚ್ಚಿನವರು ಮೆಚ್ಚುವಂತಾಯಿತು. ಪ್ರತಿಷ್ಠಾನದ ಸಾಂಸ್ಕೃತಿಕ ಭವನದಲ್ಲಿ ಯಕ್ಷಗಾನದ ಅಧ್ಯಯನಕ್ಕೆ ಏನೆಲ್ಲ ಬೇಕು, ತೆಂಕುದಿಟ್ಟು ಯಕ್ಷಗಾನಕ್ಕೆ ಕೇಂದ್ರಗಳು ಕೆಲವು ಇವೆ. ಹಿಂದಿನ ಕಾಲದಲ್ಲಿ ನಾಟ್ಯಾಭ್ಯಾಸಕ್ಕೆ ಧರ್ಮಸ್ಥಳ ಕೇಂದ್ರ ಇತ್ತು. ಅದು ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಅದು ಸ್ವಲ್ಪ ಅಲ್ಲಿಗೆ ನಿಲ್ಬೇಕಾಗಿ ಬಂತು. ನಿಲ್ಲಿಲ್ಲ, ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಈ ಪಡ್ರೆಚಂದು ಇವರಿಗೆ ಕೇಂದ್ರಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಅವರು ಸಹಕಾರ ಧರ್ಮಸ್ಥಳದಿಂದ ಮಾಡ್ತಾ ಇದ್ದಾರೆ.
ಮತ್ತು ನಮ್ಮಂಥ ಇದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಪೂಜ್ಯ ಕಾವಂದರು ಈ ನಮ್ಮ ಪ್ರತಿಷ್ಠಾನಕ್ಕೆ 25 ಲಕ್ಷದ ದೊಡ್ಡ ಕೊಡುಗೆ ನೀಡಿದ್ದಾರೆ. ಅಂದರೆ ಈ ಯಕ್ಷಗಾನದ ಅಧ್ಯಯನಕ್ಕೆ ಏನೆಲ್ಲ ಬೇಕು, ತೆಂಕುದಟ್ಟಿಗೆ ಒಂದು ಪ್ರಧಾನವಾದ ಒಂದು ಅಧ್ಯಯನ ಕೇಂದ್ರಗಳು ಇಲ್ಲ, ಕೇಂದ್ರಗಳಿದೆ, ಹೆಚ್ಚಿನ ಸಂಗ್ರಹಗಳಿಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಕಳ ಭುವನೇಂದ್ರ ಕಾಲೇಜಲ್ಲಿದೆ, ಮಂಜೇಶ್ವರ ಗೋವಿಂದಪ್ಪಯ್ಯಲ್ಲಿದೆ, ಹಲವು ಕಡೆಗಳಲ್ಲಿ ಇದೆ. ಇದು ಸಾಲದು. ಈಗ ಯಕ್ಷಗಾನ ಕ್ಷೇತ್ರಕ್ಕೆ ಮಹಾನ್ ಕೊಡುಗೆ ನೀಡಿದ ಯಕ್ಷಗಾನದ ಜನ್ಮನಾಡು ಪಾರ್ಥಿಸುಬ್ಬನ ಜನ್ಮನಾಡು, ಯಕ್ಷಗಾನದ ಜನ್ಮಭೂಮಿ ಅಂತ ಗಡಿನಾಡು ಕಾಸರಗೋಡು ಕುಂಬ್ಳೆ ಸೀಮೆ. ಮನೆ ಮನೆಯಲ್ಲೂ ಯಕ್ಷಗಾನ ಇದ್ದಂತ ಒಂದು ಕಾಲದಲ್ಲಿ ಇದ್ದಂತ ಜಾಗ. ಅಲ್ಲಿ ಯಾವುದೇ ಇಲ್ಲ. ಯಕ್ಷಗಾನಕ್ಕೆ ಕನ್ನಡ ಭಾಷೆಗೆ ದೊಡ್ಡ ಹಿನ್ನಡೆಯಾಗಿದೆ. ಈಗ 20% ಉಳಿದಿದ್ರೆ ನಮ್ಮ ಭಾಗ್ಯ, ಅಷ್ಟು ಇಲ್ಲ ನನ್ನ ನಿರೀಕ್ಷೆಯಲ್ಲೇ. ಅಂತ ಜಾಗದಲ್ಲಿ ಮಲಯಾಳೀಕರಣದ ಪ್ರಭಾವಕ್ಕೊಳಗಾಗುವ ಆ ಜಾಗದಲ್ಲಿ ಯಕ್ಷಗಾನ ಬೆಳಿಬೇಕು, ಒಂದು ಪ್ರಧಾನವಾದ ಕೇಂದ್ರ ಬೇಕು, ಎಲ್ಲರೂ ಮುಂದಿನ ಹಂತದಲ್ಲಿ ನೆನಪಿಸಬೇಕು. ಈ ದೃಷ್ಟಿಕೋನದಲ್ಲಿ ಸಿರಿಬಾಗಿಲು ವೆಂಕಟಯ್ಯ ಸಾಂಸ್ಕೃತಿಕ ಭವನ ಪ್ರಧಾನವಾಗಿ ಜನ್ಮ ತಾಳಲಿಕ್ಕೆ ಒಂದು ಕಾರಣ. ಯಕ್ಷಗಾನದ ಅಧ್ಯಯನಕ್ಕೆ ಏನೆಲ್ಲ ಬೇಕು, ಈಗ ಆರಂಭದ ಹಂತದಲ್ಲಿ ಈಗ ಕೀರ್ತಿಶೇಷರುಗಳ ಸಮಗ್ರ ಪರಿಚಯಗಳು ಬಂತು. ಆಮೇಲೆ ಯಕ್ಷಗಾನದ ವೇಷಭೂಷಣಗಳು, ಅದಕ್ಕಾಗಿ ಒಂದು ಬೃಹತ್ ಮ್ಯೂಸಿಯಂ ಅನ್ನು ನಾವು ತಯಾರು ಮಾಡಿದೆವು. ಅದಕ್ಕೆ ನಮ್ಮ ಪಾವಂಜೆ ರವಿಯವರು ತುಂಬಾ ಅದಕ್ಕೆ ಕೆಲಸ ಮಾಡಿದ್ರು. ಸಾಧಾರಣ ಒಂದು 30 ಲಕ್ಷದಿಂದಲೂ ಹೆಚ್ಚು ಅದಕ್ಕೆ ಆರ್ಥಿಕ ಇದು ಖರ್ಚಾಗಿದೆ. ಆರ್ಥಿಕ ಸಹಕಾರಗಳು ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ ಮ್ಯೂಸಿಯಂ ಅನ್ನು ಒಳಗೆ ಹೋಗಿ ಉದ್ಘಾಟನೆ ಮಾಡಿದ ಕಾವಂದರು ಅದನ್ನು ನೋಡಿಯೇ ಅವರು ರೋಮಾಂಚನಗೊಂಡಿದ್ದಾರೆ. ಇದು ಹಾಗೆ ಕೆಲವು ಗಣ್ಯರೇ ಹೇಳಿದ್ದಾರೆ ಇದು ಅದ್ಭುತ ಅಂತ. ನನ್ನ ದನಿಗಳೇ ಹೇಳಿದ್ದಾರೆ, ಹರ್ಷೇಂದ್ರ ಕುಮಾರ್, ಇದೊಂದು ಅದ್ಭುತ ಅಂತ ಹೇಳಿ. ಅಂದ್ರೆ ಹೊರಗಿಂದ ಇದನ್ನು ನೋಡುವಾಗ ಇದೇನೋ ಒಂದು ಕಟ್ಟಡದಾಗೆ ಕಾಣ್ತದೆ, ಒಳಗೆ ಹೋದಾಗ ಇದರಲ್ಲಿ ತುಂಬಾ ಸಂಗ್ರಹಗಳು ಕಾಣ್ತದೆ. ಅದ್ಭುತ ಮ್ಯೂಸಿಯಂ ಅಂತ ಹೇಳಿ ಎಲ್ಲರೂ ಕೊಂಡಾಡಿದರು. ನಮಗೆ ಅದರಷ್ಟು ದೊಡ್ಡ ತೃಪ್ತಿ ಏನಿಲ್ಲ. ಅದನ್ನು ಈಗ ಅಧ್ಯಯನಕ್ಕಾಗಿ ಹೆಚ್ಚಿನವರು ಬಳಸ್ತಾ ಇದ್ದಾರೆ. ಮತ್ತೆ ಸಾಂಸ್ಕೃತಿಕ ವಿಭಾಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಲೈಬ್ರರಿ ಒಂದು ಅದನ್ನು ತಯಾರು ಮಾಡಿದ್ದೇವೆ. ಮತ್ತೆ ಈ ಹಿಂದೆ ಮಾಡಿದಂತಹ ಯಕ್ಷಗಾನದ ಪ್ರಸಂಗ ಮಾಹಿತಿ, ಅರ್ಥಾಂತರಂಗ ಮತ್ತೆ ಈ ಯಕ್ಷ ಕಾವ್ಯಾಂತರಂಗ ಇಷ್ಟು ದಾಖಲೆಗಳು ನಮ್ಮಲ್ಲಿವೆ, ಯಾರಿಗಾರು ಅಧ್ಯಯನಕ್ಕೆ ಬೇಕಿದ್ರೆ ಮುಂದಿನ ಹಂತದಲ್ಲಿ. ಆಮೇಲೆ ಇಷ್ಟು ಸಾಲದು, ಯಕ್ಷಗಾನದ ನಾಟ್ಯಕ್ಕಾಗಿ ನಮ್ಮ ಹಿರಿಯ ಗುರುಗಳಾದಂತಹ ಕರ್ಗಲ್ಲು ವಿಶ್ವೇಶ್ವರ ಭಟ್ ಅವರಿಂದ ಯಕ್ಷಗಾನ ಶಾಸ್ತ್ರೀಯ ನಾಟ್ಯದ ಕೆಲವು ದಾಖಲೀಕರಣವನ್ನು, ಅದು ಹಾಗೆ ಕರ್ಗಲ್ಲು ವಿಶ್ವೇಶ್ವರ ಭಟ್ರವರು ಈ ಪ್ರತಿಷ್ಠಾನದ ಚಟುವಟಿಕೆಯನ್ನು ನೋಡಿ ಮೆಚ್ಚಿ ನನ್ನ ಸರ್ವ ವಿದ್ಯೆಯನ್ನು ನಾನು ಈ ಪ್ರತಿಷ್ಠಾನಕ್ಕೆ ಸಮರ್ಪಿಸ್ತೇನೆ ಅಂತ ಹೇಳಿ ಹೃದಯ ತುಂಬಿ ಹೇಳಿದ್ದಾರೆ. ನಮಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿಲ್ಲ. ಇದರಿಂದ ನಾನು ತೃಪ್ತಿ ಪಡುವುದೇನೆಂದ್ರೆ ನಮ್ಮ ಚಟುವಟಿಕೆಗಳು ಸಮಾಜಕ್ಕೆ ಬೇಕು ಎಂದು ಸಮಾಜಕ್ಕೆ ಅನಿಸಿದೆ. ಗಣ್ಯಾತಿ ಗಣ್ಯರು ಇದನ್ನು ಮೆಚ್ಚಿದ್ದಾರೆ, ಹಿರಿಯರೆಲ್ಲ, ಹಿರಿಯ ವಿದ್ವಾಂಸರುಗಳು ಎಲ್ಲರೂ ಮೆಚ್ಚಿದ್ದಾರೆ. ಆ ಒಂದು ತೃಪ್ತಿ ನನಗಿದೆ. ಅದರಿಂದಾಗಿ ಈ ಚಟುವಟಿಕೆ ಮುಂದೆ ಹೋಗ್ತಾ ಇದೆ. ಹಾಗೆ ಕರ್ಗಲ್ ಅವರ ಶಾಸ್ತ್ರೀಯ ಯಕ್ಷಗಾನ ನಾಟ್ಯದ ಇದು ದಾಖಲೀಕರಣ ಮಾಡಿದ್ದೇವೆ. ಭಾಗವತಿಗೆ ಶಿಬಿರ ಮಾಡಿದ್ದೇನೆ. ಅಂತೂ ಅದನ್ನು ಯಕ್ಷಗಾನಕ್ಕೆ ಮಾತ್ರ ಸೀಮಿತಗೊಳಿಸಬಾರದು ಎಂಬ ಶಾಸ್ತ್ರೀಯ ಸಂಗೀತ ತರಗತಿಯನ್ನು ಮಾಡ್ತಾ ಇದ್ದೇವೆ. ಊರಿನವರಿಗೂ ಇದರ ಪ್ರಯೋಜನ ಸಿಗಬೇಕು ಎಂಬ ಉದ್ದೇಶದಿಂದ ಯಾವುದೇ ಜಾತಿಯ ಭೇದವಿಲ್ಲದೆ, ಮತ ಭೇದವಿಲ್ಲದೆ ಎಲ್ಲ ಮತದವರು ಇಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಬೇಕೆಂಬ ಉದ್ದೇಶದಿಂದ ಉಚಿತ ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಆಯುರ್ವೇದ ಮತ್ತು KMC ಅವರ ಮೆಡಿಕಲ್ ಕ್ಯಾಂಪ್ಗಳು ಇತ್ಯಾದಿಗಳು ಮಾಡ್ತಾ ಇದ್ದೇವೆ. ಅಂತೂ ಹೆಚ್ಚಿನ ಜನಗಳು ಈ ಪ್ರತಿಷ್ಠಾನಕ್ಕೆ ಬಂದು ಹೋಗ್ತಾ ಇದ್ದಾರೆ. ಶಾಲೆ ಕಾಲೇಜಿನವರು ವಿಸಿಟ್ ಕೊಡ್ತಾ ಇದ್ದಾರೆ. ಅಂತೂ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಳವಣಿಗೆ ಇದು ಆಗಬಹುದು. ಇನ್ನೂ ಹಲವು ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಸರಿ, ತಮ್ಮ ಮುಂದಿನ ಯೋಜನೆಗಳಿಗೆ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ತಾವೀಗ ಒಂದು ಕಮ್ಮಟವನ್ನು ನಡೆಸಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಯ ಆಯ್ಕೆ ಕೂಡ ಅಷ್ಟೇ ಜವಾಬ್ದಾರಿಯುತ ಕೆಲಸ. ಹೌದು. ಈಗ ಅಲ್ಲಿ ನಾವು ಕಮ್ಮಟಕ್ಕೆ ಕರಿಬೇಕು ಅಂತಾದರೆ ಮುಖಸ್ತುತಿಗೆ ಅಲ್ಲಿ ಅವಕಾಶ ಇಲ್ಲ. ಯಾರಲ್ಲಿ ನಿಜವಾದ ವಿಷಯ ಇದೆ ಅಂಥವರನ್ನು ಹುಡುಕಿ ಕರಿಬೇಕಾಗ್ತದೆ. ಹಾಗಾಗಿ ಈ ಎರಡು ವಿಷಯಗಳನ್ನು ತಾವು ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ತೀರಿ ಅಂತ? ಈಗ ಒಂದು ಕಮ್ಮಟ, ಒಂದು ನಮ್ಮ ಯೋಜನೆ ಏನು ಎಂಬ ಒಂದು ಅದನ್ನು ರೂಪರೇಷೆಯನ್ನು ಮಾಡಿ ಇದಕ್ಕೆ ನಮಗೆ ಯಾರು ಸೂಕ್ತ ಎಂಬ ಒಂದು ಕಲ್ಪನೆ ನಾನು ಮಾಡ್ತೇನೆ. ಆರಂಭದ ಹಂತದಲ್ಲಿ ಹಿರಿಯರಿಂದ ಅದನ್ನು ಕೇಳ್ತೇನೆ, ಯಾರು ಆಗಬಹುದು ಅಂತ ಹೇಳಿ. ಅವರೆಲ್ಲರ ಅಭಿಪ್ರಾಯಗಳನ್ನು ಸೇರಿಸಿಕೊಂಡು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೇವೆ. ಆಯ್ಕೆ ಮಾಡಿಕೊಂಡು ನಮಗೆ ಬೇಕಾಗುವುದು ಮುಖಸ್ತುತಿ ಅಲ್ಲ, ನಿಷ್ಠೂರವಾದ, ಅಲ್ಲಿ ಏನು ಇದ್ದದನ್ನು ಇದ್ದ ಹಾಗೆ ಹೇಳಿ ನಮಗೆ ಎಲ್ಲವನ್ನೂ. ಈಗ ಪರ ವಿರೋಧಗಳನ್ನು ನಾವು ಸ್ವೀಕರಿಸ್ತೇವೆ.
ಎಲ್ಲ ಒಳ್ಳೆಯದಕ್ಕೆ ಎಂಬ ದೃಷ್ಟಿಯಿಂದ ಆ ರೀತಿ ಸ್ವೀಕರಿಸಿದಾಗ ಪ್ರತಿಯೊಂದು ಯಶಸ್ವಿ ಆಗ್ತದೆ ಅಂತ ನಮ್ಮ ದೃಷ್ಟಿಕೋನ. ಹೆಚ್ಚಿನವರ ಸಹಕಾರಗಳು ಸಿಕ್ಕಿದೆ, ಈಗ ಆರ್ಥಿಕ ಸಹಕಾರಗಳು ತುಂಬ ಸಿಗ್ತಾ ಇದೆ. ಮುಂದೆ ಇದು ದೊಡ್ಡ ಮಟ್ಟದ ಪ್ರಚಾರ ಸಿಗಬೇಕು ಎಂಬ ನಮ್ಮ ಆಸೆ ಅಷ್ಟೇ. ಅಂದರೆ ಇನ್ನೂ ಹೆಚ್ಚಿನವರು ಇದನ್ನು ಬಳಸಿಕೊಳ್ಬೇಕು ಅಂತೇಳಿ. ಹಾಗೆ ಮುಂದಿನ ಹಂತದ ತುಂಬ ಯೋಜನೆಗಳು ಇವೆ ಜೊತೆಯಲ್ಲಿ. ತಾವು ತಮ್ಮ ಪ್ರತಿಷ್ಠಾನದ ವತಿಯಿಂದ ಒಮ್ಮೆ 26 ಹವ್ಯಾಸಿ ತಂಡಗಳನ್ನು ಕರೆದು ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ಹೆಚ್ಚಾಗಿ ಇಂಥ ಸಂದರ್ಭದಲ್ಲಿ ಇಷ್ಟು ತಂಡಗಳು ಸೇರಬೇಕು ಅಂತ ಅದರಲ್ಲಿ ಸ್ಪರ್ಧೆ ಆಗುವಂಥದ್ದು ಸಾಮಾನ್ಯ. ಆದರೆ ತಾವು ಕರೆದು ಪ್ರಸಂಗಗಳ ದಾಖಲೀಕರಣಕ್ಕಾಗಿ ಈ ಅವಕಾಶವನ್ನು ಕೊಟ್ರಿ. ಈ ನಿರ್ಧಾರ ಹೇಗೆ ತಗೊಂಡ್ರಿ ತಾವು? ಹೇಗೆ? ಈ ಸಿರಿಬಾಗಿಲು ಸಾಂಸ್ಕೃತಿಕ ಭವನ ಯಕ್ಷಗಾನಕ್ಕಾಗಿ ಇರುವಂಥದ್ದು. ಒಂದು ನಮಗೆ ನಮ್ಮ ಧ್ಯೇಯ ವಾಕ್ಯವೇ ಯಕ್ಷಗಾನ ಉಳಿಸುವುದು, ಬೆಳೆಸುವುದು, ಮುಂದಿನ ಪೀಳಿಗೆ ಹಸ್ತಾಂತರಿಸುವುದು. ಆ ದೃಷ್ಟಿಯಲ್ಲಿ ನಮ್ಮ ಯಕ್ಷಗಾನ ಉಳಿಸುವುದು ಎಂಬ ಇದರಲ್ಲಿ ಹವ್ಯಾಸಿ ಯಕ್ಷಗಾನಗಳಿಗೆ ಒಂದು ಅವಕಾಶ ಕೊಡುವ ಪ್ರತಿಷ್ಠಾನದಲ್ಲಿ ಒಂದು ಈ ಕಾಸರಗೋಡಿನಲ್ಲಿ ಯಕ್ಷಗಾನದ ಕಂಪು ಇನ್ನೂ ಉಳಿಯಲಿ ಎಂಬ ದೃಷ್ಟಿಯಿಂದ ಅಲ್ಲಿಗೆ ಆಹ್ವಾನಿಸಿದ್ದು ಒಂದು. ಮತ್ತೆ ನಮಗೆ ಅದು ಸ್ಪರ್ಧೆ ಅಲ್ಲ, ಎಲ್ಲರಿಗೂ ವೇದಿಕೆ ಅವಕಾಶ. ಅದರಲ್ಲಿ ಯಾವುದೇ ಪ್ರದರ್ಶನ ಒಳ್ಳೆಯದು ಕೆಟ್ಟದು ಎಂಬ ಅಭಿಪ್ರಾಯ ಇಲ್ಲ, ಎಲ್ಲ ಒಳ್ಳೆಯದೇ. ಇದರಿಂದಾಗಿ ಈಗ ಒಬ್ಬ ನಾಟ್ಯ ಕಲಿತಾನೆ, ಅವನಿಗೆ ನಾಟ್ಯದ್ದು ಅವನಿಗೆ ಅವಕಾಶ ಇಲ್ಲ ವೇದಿಕೆಯಲ್ಲಿ, ಅವನ ನಾಟ್ಯ ಒಳ್ಳೆಯದಿಲ್ಲ ಎಂಬ ಅಂದರೆ ಸರಿ ಬರುವುದಿಲ್ಲ, ಅವನಿಗೆ ಒಂದು ವೇದಿಕೆ ಕಲ್ಪಿಸುವ. ಅದರಿಂದ ಅವನಿಗೆ ಪೂರಕವಾಗ್ತದೆ ಮುಂದಿನ ಹಂತದಲ್ಲಿ. ಅದರಿಂದ 10 ಜನ ಬೆಳವಣಿಗೆ ಕಾರಣ ಆಗ್ತದೆ ಒಬ್ಬನಿಂದಾಗಿ. ಈ ರೀತಿಯಲ್ಲಿ ಸ್ಪರ್ಧೆ ಇಲ್ಲದ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟದ್ದು. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೇವೆ ನಾವು ಆರಂಭದಲ್ಲಿ 15 ತಂಡವನ್ನು ಆಯ್ಕೆ ಮಾಡುವಂತ ಇತ್ತು. ಉತ್ಸಾಹದಿಂದ 32 ತಂಡಗಳು 36 ತಂಡ ಬಂತು. ಅದರಲ್ಲಿ ಕೆಲವರಿಗೆ ಬರಲಿಕ್ಕೆ ಆಗದ ಕಾರಣ ಖಾಲಿ 26 ತಂಡಕ್ಕೆ ಅದು ಸೀಮಿತ ಆಯಿತು. ಒಂದಷ್ಟು ತಂಡಗಳಿಗೆ ಅವಕಾಶ ಕೊಟ್ಟಿದ್ದೇವೆ. ಅಲ್ಲಿ ಸ್ಥಳೀಯ ಖರ್ಚುಗಳನ್ನೆಲ್ಲ ನಿಭಾಯಿಸಿ ಅವರಿಗೆ ಸಣ್ಣ ಗೌರವಧನವಾಗಿ ಕೊಟ್ಟು, ಅದು ಏನೂ ಅಲ್ಲ, ಸಣ್ಣ ಗೌರವಧನವನ್ನು ಕೊಟ್ಟು ನಾವು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ತುಂಬ ಯಶಸ್ವಿ ಆಯಿತು, ತುಂಬ ಜನರ ಮೆಚ್ಚುಗೆಯ ಪಾತ್ರವಾಯಿತು. ಅಲ್ಲಿಗೆ ಪ್ರಧಾನವಾಗಿ ಮನೋರಂಜನೆಗೆ ಪ್ರದರ್ಶನ ಅಲ್ಲ, ಒಂದು ಆ ಕಾಸರಗೋಡು, ಗಡಿನಾಡು ಕಾಸರಗೋಡು, ಆ ಸಿರಿಬಾಗಿಲು ಪರಿಸರ ಯಕ್ಷಗಾನದ ಕಂಪು ಬೆಳಿಬೇಕಲ್ಲಿ. ಒಂದು ಇಂಥ ಕಲಾವಿದರು ಬೆಳಿಬೇಕು ಮುಂದಿನ ಹಂತದಲ್ಲಿ. ಅವರಿಗೂ ಇದರಿಂದ ಒಂದು ಆಸಕ್ತಿ ಹೆಚ್ಚಾಗಿ 4 ಜನರು ಅದರಿಂದ ಪ್ರೇರಣೆ ಅವರಿಗೆ ಆಗಿ ಇಂಥ ಅಲ್ಲಿ ಅವಕಾಶ ಅವರು ಕೊಡ್ತಾರೆ, ನಾವು ಮಾಡುವ ಎಂಬ ಒಂದು ಇದು ಬರಲಿ, ತಂಡಗಳು ಹೆಚ್ಚಾಗಲಿ. ಈಗ ನನಗೆ ಸಹಕಾರಗಳು ಸಿಕ್ಕಿದ್ರೆ ಈ ವರ್ಷ 50 ತಂಡದ್ದು ಮಾಡಬೇಕಂತ ಇದ್ದೇನೆ, ಸ್ಕೆಚ್ ಮಾಡ್ತಾ ಇದ್ದೇನೆ. ಸಹಕಾರ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಯಾಕೆಂದ್ರೆ ಕಡಿಮೆಯಲ್ಲಿ ಒಂದು 10 ರಿಂದ 15 ಲಕ್ಷ ಖರ್ಚು ಉಂಟು ಅಷ್ಟು ಮಾಡಬೇಕಿದ್ರೆ. ಅವಕಾಶ ಕೊಡುವಂತ ಒಂದು ಯೋಚನೆ ಉಂಟು. ಸಹಕಾರ ಸಿಕ್ಕಿದ್ರೆ ಅದು ಹೇಗೆ ಎಂಬುದು ದೇವರು ನಡೆಸಬೇಕಷ್ಟೇ. ಒಂದು ಆ ರೀತಿಯಲ್ಲಿ ಭಾಗವತರು ತಾವು ಮಲಯಾಳ ಭಾಷೆಯಲ್ಲಿ ಕೂಡ ಭಾಗವತಿಕೆಯನ್ನ ಮಾಡಿದವರು. ಹೌದು. ಬೇರೆ ಬೇರೆ ಪ್ರದರ್ಶನ, ಇದು ಬೇರೆ ಬೇರೆ ಭಾಷೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ಕಾಣಿಸಿರುವಂಥದ್ದು ಒಂದು ಲೆಕ್ಕದಲ್ಲಿ ಯಕ್ಷಗಾನದ ವ್ಯಾಪ್ತಿ ವಿಸ್ತರಿಸುವುದಕ್ಕೆ ಒಳ್ಳೆಯದು ಅಂತ ಕೂಡ ತಾವು ಒಂದು ಕಡೆಯಲ್ಲಿ ಹೇಳಿದ್ದೀರಿ. ಆದರೆ ಈ ಪ್ರಸಂಗದ ಕೃತಿ ಅನುವಾದ ಆಗಬೇಕಾದ್ರೆ ಅನುವಾದ ಮಾಡೋರು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶಗಳು ಯಾವುದೆಲ್ಲ ಅಂತ? ಯಕ್ಷಗಾನದ ಪದ್ಯ ರಚನೆ ಛಂದಸ್ಸಿಗೆ ಅನುಗುಣವಾಗಿರುವಂಥದ್ದು. ಭಾಷಾಂತರ ಆಗುವಾಗ ಅದರ ಬಗ್ಗೆ ಗಮನಿಸಬೇಕಾಗ್ತದೆ. ಈಗ ಬೇರೆ ಭಾಷೆಯವರು, ಈಗ ಮಲಯಾಳಂ ಭಾಷೆಯವರು ಇದ್ದರೆ ಅವರಿಗೆ ಯಕ್ಷಗಾನದ ಬಗ್ಗೆ ಗೊತ್ತಿರಬೇಕಾಗುತ್ತದೆ. ಇನ್ನೊಂದು ದೃಷ್ಟಿಕೋನ ನೋಡಿದ್ರೆ ಪಾರ್ಸಿಸುಬ್ಬನ ಯಕ್ಷಗಾನ ಕೃತಿಗಳು ಕಥಕ್ಕಳಿಯಲ್ಲೂ ಕೂಡ ಅದೇ ಪದ್ಯಗಳಿವೆ. ಈಗ ರಾಘವ ನರಪತೆ ಶೃಣುಮಮ ವಚನಂ, ಮಲಯಾಳಂ ಕಥಕ್ಕಳಿಯಲ್ಲೂ ಅದೇ ಪದ್ಯ. ವಿಶ್ವನಾಯಕ ನಿನ್ನ ವಾಕ್ಯವ, ಅದು ಮಲಯಾಳಂದಲ್ಲಿ ಕಥಕ್ಕಳಿಯಲ್ಲಿ ಅದೇ ಇರುವುದು. ಆ ರೀತಿಯಾಗಿ ಯಕ್ಷಗಾನ ಛಂದಸ್ಸುಗುಣವಾಗಿ ಪದ್ಯ ಬರೆದ್ರೆ ಅದು ಯಾವುದೇ ಇದಿಲ್ಲ, ಸಮಸ್ಯೆ ಇಲ್ಲ. ಮತ್ತೆ ಭಾಷಾಂತರ ಯಕ್ಷಗಾನಕ್ಕೆ ಒಳ್ಳೆಯದೇ ಒಂದು ಹಂತದಲ್ಲಿ. ಅಂತೂ ಈಗ ಮಲಯಾಳಂ, ತಮಿಳು ಇತ್ಯಾದಿ ಭಾಷೆಗಳು ಭಾರಿ ಒಳ್ಳೆಯದು. ಮಲಯಾಳಂನಲ್ಲಿ ಸಂಸ್ಕೃತ ಶಬ್ದಗಳು ಹೆಚ್ಚಾಗಿ ಸಿಗ್ತಾ ಉಂಟು. ಆದ ಕಾರಣ ಯಕ್ಷಗಾನ ಒಳ್ಳೆ ಸ್ಟ್ಯಾಂಡರ್ಡ್ ಆಗಬಹುದು. ಅದಕ್ಕೆ ಅಂತ ಮಲಯಾಳಂ ಭಾಷಾ ವಿದ್ವಾಂಸರೇ ಆಗಬೇಕು. ಹೌದು. ನಾವು ಈ ಕನ್ನಡದವರು ನಮ್ಮ ಕಾಸರಗೋಡಿನ ಬದಿಯ ಮಲಯಾಳಂ ಆದರೆ ಸ್ವಲ್ಪ ಚೇಂಜಸ್ ಇರ್ತದೆ. ಅತ್ಲಾಗಿ ನಮ್ಮ ಮಲಯಾಳದವರು ಸಿಕ್ಕಿದ್ರೆ ಅದೇ ಈಗ ಕೇರಳದಲ್ಲಿ ಯುವಜನೋತ್ಸವದಲ್ಲಿ ಮಲಯಾಳಂ ಶಾಲೆಗಳೆಲ್ಲ ಯಕ್ಷಗಾನ ಮಾಡ್ತಾ ಉಂಟು. ಈಗ ಉದಾಹರಣೆ ತಿರುವನಂತಪುರಂನಲ್ಲಿ ಕೂಡ ಯಕ್ಷಗಾನ ಕಾಂಪಿಟೇಷನ್ ಶಾಲೆಯಲ್ಲಿ ಆಗ್ತಾ ಉಂಟು. ಅವರು ಯಾಕೆಂದ್ರೆ ಕನ್ನಡ ಡೈಲಾಗ್ ಅನ್ನು ಮಲಯಾಳಂನಲ್ಲಿ ಬರೋದು ಕನ್ನಡ ಭಾಷೆಯಲ್ಲಿ ಅವರು ಮಾಡುವಂತದ್ದು ಅಂತ. ಈಗ ಈ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ 16-17 ತಂಡ ವರೆಗೆ ಹೋಗುದು ಉಂಟು. ಹಾಗೆ ಯಕ್ಷಗಾನಕ್ಕೆ ಒಳ್ಳೆ ಬೇಡಿಕೆಗಳು ಅತ್ಲಾಗಿ ಉಂಟು. ನಾವೊಂದು 2-3 ಪ್ರದರ್ಶನ ಮಲಯಾಳಂನಲ್ಲಿ ಮಾಡಿದ್ದೆವು. ನಮಗೆ ಭಾಷಾ ತೊಡಕಾಗ್ತದೆ. ಯಾಕಂದ್ರೆ ಕಾಸರಗೋಡು ನಮಗೆ ಕನ್ನಡದಲ್ಲೇ ಇರುವ ಕಾರಣ ಕನ್ನಡದವರು ವೇಷ ಮಾಡಿದಾಗ ತುಂಬಾ ಸಮಸ್ಯೆಗಳಾಗ್ತದೆ.
ಅದನ್ನು ಆ ರೀತಿಯಲ್ಲಿ ಭಾಷಾಂತರ ಆದರೆ ಯಕ್ಷಗಾನ ಬೆಳವಣಿಗೆಗೆ ಭಾರಿ ಒಳ್ಳೆಯದು. ಈಗಾಗಲೇ ಹಿಂದಿ ಇಂಗ್ಲೀಷಲ್ಲೆಲ್ಲ ತುಂಬ ಪ್ರಯೋಗಗಳು ನೋಡಿ ಎಲ್ಲರೂ ಮಾಡಿದ್ದಾರೆ ಹೆಚ್ಚಿನವರು. ಹೌದು ಹೌದು. ಭಾಷಾಂತರ ಮುಂದಿನ ಹಂತದಲ್ಲಿ ಒಳ್ಳೆಯದು. ಭಾಗವತರೆ, ತಾವು ಕೇವಲ ನಮ್ಮ ಕರಾವಳಿ ಮಾತ್ರ ಅಲ್ಲ, ದೇಶಾದ್ಯಂತ ಹಲವಾರು ಕಡೆಗಳಲ್ಲಿ ಪ್ರದರ್ಶನಕ್ಕೆ ಹೋದವರು, ಅಲ್ಲಿ ಕೂಡ ಭಾಗವತಿಕೆಯನ್ನು ಮಾಡಿದವರು. ಕರಾವಳಿಯಲ್ಲಿ ಆದರೆ ಒಂದು ಯಕ್ಷಗಾನದ ಕಂಪು ಹೇಳುವಂಥದ್ದು ಮುಂಚಿಂದ ಕೂಡ ಇದೆ, ಹಾಗಾಗಿ ಅದನ್ನು ಜನ ಸ್ವೀಕರಿಸ್ತಾರೆ. ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಜನರ ಒಂದು ಯಾವ ರೀತಿ ಇರ್ತದೆ ಅವರ ಪ್ರತಿಕ್ರಿಯೆ? ಪುರಾಣ ಪ್ರಸಂಗಗಳನ್ನು, ಈಗ ಪುರಾಣದ ಚಿತ್ರಣ ಏನು, ಪುರಾಣದಾಗ ಕೌರವ ಪಾಂಡವರು ರಕ್ಕಸರು ದೇವತೆಗಳು ಎಂಬ ಚಿತ್ರಣ ಎಂಬ ತೋರಿಸುವ ಕಲೆ ಯಕ್ಷಗಾನ. ಹೌದು. ಈ ಪ್ರಸಂಗಗಳ ಕಥೆಗಳ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರ್ತದೆ. ಅತ್ಲಾಗಿನವರಿಗೆ ಕಥೆಯನ್ನು ನಾವು ತಿಳಿಯಪಡಿಸಿ ಈ ಪ್ರದರ್ಶನ ಮಾಡಿದಾಗ ಕನ್ನಡ ಭಾಷೆಯಲ್ಲೇ ನಾವು ಡೈಲಾಗ್ ಹೇಳಿದ್ರು ಅವರಿಗೆ ಅರ್ಥ ಆಗ್ತದೆ, ಸ್ವೀಕರಿಸ್ತಾರೆ. ಪ್ರಧಾನವಾಗಿ ಈ ಚಿತ್ರಣಗಳು, ರಕ್ಕಸ ವೇಷದ ಚಿತ್ರಣ, ಇದನ್ನೆಲ್ಲ ನೋಡಿ ಅದ್ಭುತ ಅಂತ ಕೊಂಡಾಡುವವರು ಇರ್ತಾರೆ. ಮತ್ತೆ ನಮ್ಮ ಸ್ವರಭಾರಗಳು, ಹಿಮ್ಮೇಳ ವಾದನಗಳು, ಭಾಗವತಿಗೆ ಸ್ವರ, ಇದು ಮನುಷ್ಯರಿಗೆ ಇಂಥ ಸ್ವರ ಬರ್ತದ ಅಂತ ಕೇಳುವವರು ಇದ್ದಾರೆ ಕೆಲವು ಕಡೆ. ಈ ಆಂಧ್ರ ಪ್ರದೇಶಕ್ಕೆ ಹೋದರೆ ನಮ್ಮ ಪ್ರತಿಯೊಂದು ರಾಗವನ್ನು ಗುರುತಿಸ್ತಾರೆ. ನೀವು ಇಷ್ಟು ರಾಗದಲ್ಲಿ ಹಾಡಿದ್ದೀರಿ, ಈ ರಾಗ, ನೀವು ಸಂಗೀತ ಕಲ್ತಿದ್ದೀರಾ, ಏನು ಮಾಡಿದ್ದೀರಿ, ಇದನ್ನೆಲ್ಲ ಕೇಳುವವರು ಇರ್ತಾರೆ ಬಂದು. ಅಂದರೆ ಹೆಚ್ಚಿನ ಸಂಗೀತ ಜ್ಞಾನಿಗಳು ಆಂಧ್ರ ತಮಿಳುನಾಡಿನಲ್ಲಿ ಇರ್ತಾರೆ. ಅಂಥವ್ರು ಎಷ್ಟೋ ಬಂದು ಪ್ರದರ್ಶನದಂತ ಮಾತಾಡಿಸುವವರು, ಇದೊಂದು ಯಕ್ಷಗಾನ ಕಲೆ ಅದ್ಭುತ ಕಲೆ ಅಂತ ಮೆಚ್ಚುವವರು. ನಮ್ಮ ಲ್ಯಾಂಗ್ವೇಜಿಗೂ ಇದನ್ನು ಭಾಷಾಂತರ ಆಗಬೇಕು ಎಂಬ ಆಶಯ ವ್ಯಕ್ತಪಡಿಸಿದಷ್ಟೋ ಮಂದಿ ಇದ್ದಾರೆ. ಪ್ರಯತ್ನವೂ ನಡೆದಿತ್ತು ಕೆಲವು ಕಡೆ. ಇನ್ನು ಕೇವಲ ದೇಶಾದ್ಯಂತ ಮಾತ್ರ ಅಲ್ಲ, ತಾವು ವಿದೇಶಕ್ಕೂ ಕೂಡ ಹೋದವರು. ಈಗ ಹೆಚ್ಚಾಗಿ ವಿದೇಶಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಹೆಚ್ಚಾಗಿ ಗಾಯಕರಿಗೊಂದು ಸಮಸ್ಯೆ ಬರ್ತದೆ. ಹವಾಮಾನ ಬದಲಾದ ಕೂಡಲೇ ಕಂಠ ಕೊಂಚೂರ ತೊಂದರೆ ಆಗ್ತದೆ. ಹಾಗಾಗಿ ತಾವೀಗ ಭಾಗವತಿಗೆ ಮಾಡಬೇಕು ಅಂತಾದರೆ ಸ್ವರಭಾರ ಇನ್ನೂ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಆ ಸಮಸ್ಯೆ ಬರದ ಹಾಗೆ ಮುಂಜಾಗ್ರತಾ ಕ್ರಮ ಏನಾದರೂ ತಾವು ತಗೊಳ್ಬೇಕಾಗ್ತದೆ ಹೇಗೆ ಅಂತ? ಅದೀಗ ಹೊರಗಡೆ ಹೋದಾಗ, ಹೊರ ದೇಶದಲ್ಲಾಗಲಿ ಊರಿನ ಬೇರೆ ಕಡೆ ಆಗಲಿ, ಹೆಚ್ಚಾಗಿ ಬಿಸಿ ನೀರನ್ನೇ ಉಪಯೋಗ ಮಾಡ್ತೇವೆ ನಾವು. ಅದು ನಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ. ಅದ ಕಾರಣ ಅಂಥ ತೊಂದರೆಗಳು ಬಂದದ್ದಿಲ್ಲ. ಮೇಳ ತಿರುಗಾಟದಲ್ಲಿ ಕೆಲವೊಂದೆರಡು ಸಲ ಬಂದದ್ದು ಇರ್ತದೆ ಕೆಲವು ವರ್ಷಗಳ ಹಿಂದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅಂಥ ತೊಂದರೆಗಳು, ಇಷ್ಟವರೆಗೆ ಬರಲಿಲ್ಲ. ಸಣ್ಣ ವ್ಯತ್ಯಾಸಗಳಿರ್ತದೆ ಸ್ವರದಲ್ಲಿ, ಅದು ಬಿಟ್ಟರೆ ಅಂತೂ ಬಿಸಿ ನೀರಿನ ಉಪಯೋಗವನ್ನು ಹೆಚ್ಚಾಗಿ ಮಾಡ್ತೇವೆ. ಕುಡಿಯುವ ನೀರುಗಳು, ಅದು ನಮಗೆ ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ. ಅದಷ್ಟು ಜಾಗ್ರತೆ ಮಾಡ್ತೇವೆ, ಧೂಳು ಎಲರ್ಜಿಗಳಾಗದ ರೀತಿಯಲ್ಲಿ. ಒಂದು ರೀತಿಯಲ್ಲಿ ಆಹಾರ ಕ್ರಮದಲ್ಲಿ. ಭಾಗವತರೆ, ತಾವು ಈಗ ನಾವೇನಾದ್ರು ನೋಡಿದರೆ ಕಾಲ್ಪನಿಕ ಕಥೆಗಳು ಅಥವಾ ಈ ಸಾಮಾಜಿಕ ಕಥೆಗಳು ಇಂಥದ್ದನ್ನೆಲ್ಲ ನಾವು ನೋಡಿದರೆ ಅದು ತೆಂಕಿನಲ್ಲಿ ಅಷ್ಟು ರಾರಾಜಿಸಲಿಲ್ಲ, ಬಡಗಿನಲ್ಲಿ ಒಳ್ಳೆ ಮೆರೆದಿದೆ. ತೆಂಕಿನಲ್ಲಿ ಅಷ್ಟು ಮಿಂಚದಿರೋದಕ್ಕೆ ಏನಾದರೂ ಕಾರಣ ಇದೆ ಹೇಗೆ ಅಂತ? ಇತ್ತೀಚೆಗಿನ ಒಂದು ಹಂತದಲ್ಲಿ ತೆಂಕಿನಲ್ಲಿ ಮೆರೆದಿತ್ತು. ತುಳು ಪ್ರಸಂಗಗಳು ಬಂದಾಗ ಸಾಮಾಜಿಕ ಕಥೆಗಳು ತುಂಬಾ ವಿಜೃಂಭಿಸಿದ ಕಾಲ ಒಂದು. ಅದು ಒಂದು ಹಂತ ಅಲ್ಲಿಗೆ ನಿಂತು, ಅದರ ನಂತರ ಈಗ ಪೌರಾಣಿಕಗಳಿಗೆ ಬೇಡಿಕೆ ಬಂತು. ಪೌರಾಣಿಕ ಬೇಡಿಕೆ ಬರಲಿಕ್ಕೆ ಒಂದು ಕಾರಣ ಹರಿಕೆ ಆಟಗಳು. ಹೆಚ್ಚಿನ ಕ್ಷೇತ್ರದ ಮೇಳಗಳು ಹರಿಕೆ ಆಟಗಳು. ಹರಿಕೆ ಆಟ ಆಡಿಸುವಲ್ಲಿಗೆ ಸಾಮಾಜಿಕ ಪ್ರಸಂಗಗಳ ಅಗತ್ಯತೆ ಬೀಳುವುದಿಲ್ಲ. ಅಲ್ಲಿ ಪುರಾಣ ಪ್ರಸಂಗಗಳನ್ನೇ ಬಯಸುವುದು, ಕ್ಷೇತ್ರ ಮಹಾತ್ಮೆಗಳು ಇತ್ಯಾದಿ ಪುರಾಣ ಪ್ರಸಂಗಗಳು. ಆ ದೃಷ್ಟಿಕೋನದಿಂದಲೂ ಆಗಿರಬಹುದು. ಈಗ ಬಡಗಿನಲ್ಲಿ ಈಗಲೂ 2 ಟೆಂಟಿನ ಮೇಳಗಳಿವೆ ಸಾಮಾಜಿಕ ಪ್ರಸಂಗಗಳಿಗೆ. ಈಗ ಸಾಲಿಗ್ರಾಮ ಮೇಳ, ಪೆರಡೂರು ಮೇಳ ಅಲ್ಲ, ಸಾಮಾಜಿಕ ಪ್ರಸಂಗಗಳನ್ನು ಆಡ್ತಾ ಇದ್ದೆ. ಅವರಿಗೆ ಹೊಸ ಸೆಟ್ಟಿಂಗ್ಸ್ಗಳೆಲ್ಲ ಬೇಕಾಗ್ತದೆ. ಜನಗಳು ಅದನ್ನು ಸ್ವೀಕರಿಸುವವರು ಇರ್ತಾರೆ. ಪುರಾಣವನ್ನು ಮೆಚ್ಚುವವರು ಎಷ್ಟೋ ಜನ ಇದ್ದಾರೆ ಬಡಗಿನಲ್ಲೂ ಕೂಡ. ಆದರೆ ಒಂದು ಲೆಕ್ಕದಲ್ಲಿ ನೋಡಿದರೆ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇರಬೇಕಾದ್ರೆ ಕೂಡ ಮಾಧ್ಯಮ ಇಷ್ಟು ಮುಂದುವರಿತಾ ಇದೆ, ಜನರ ರುಚಿ ಇಷ್ಟು ಬದಲಾವಣೆ ಆಗ್ತಾ ಇದೆ, ಅಭಿರುಚಿ ಚೇಂಜ್ ಆಗ್ತಾ ಇದೆ. ಆದರೂ ಕೂಡ ಪೌರಾಣಿಕ ಪ್ರಸಂಗಗಳು ಇವತ್ತಿಗೆ ಕೂಡ ತಮ್ಮ ಪ್ರಸ್ತುತತೆಯನ್ನು ಉಳಿಸ್ಕೊಂಡು ಬಂದಿದೆ. ಇದಕ್ಕೆ ಏನು ಮುಖ್ಯ ಕಾರಣ ಇರ್ಬೋದು ಅಂತ? ಈಗ ನಾನು ಹೇಳಿದಾಗೆ, ಒಂದು ಪೌರಾಣಿಕ ಪ್ರಸಂಗಗಳು ಉತ್ತಮ ಸಂದೇಶವನ್ನು ಸಾರ್ತದೆ ಸಮಾಜಕ್ಕೆ. ಯಕ್ಷಗಾನ ಎಂಬುದೇ ಒಂದು ಧಾರ್ಮಿಕ ಕಲೆ, ಜೊತೆಯಲ್ಲಿ ಸಮಾಜವನ್ನು ಸುಸ್ಥಿರವಾಗಿ ಬೆಳೆಸುವಲ್ಲಿ, ಉತ್ತಮ ಸಂದೇಶವನ್ನು ನೀಡುವಲ್ಲಿ ಪ್ರಧಾನ ಮಾಧ್ಯಮವೇ ಯಕ್ಷಗಾನ. ಯಕ್ಷಗಾನ ಪ್ರಸಂಗಗಳು ಪ್ರತಿಯೊಂದು ಪ್ರಸಂಗಗಳಲ್ಲ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ, ಸಮಾಜಕ್ಕೆ ಏನು ಬೇಕು ಅಂಥದ್ದು ಯಕ್ಷಗಾನದಿಂದ ಸಿಗ್ತಾ ಇದೆ. ಆ ದೃಷ್ಟಿಕೋನದಿಂದ ಈ ಪೌರಾಣಿಕ ಪ್ರಸಂಗಗಳು ತುಂಬಾ ಮೆರೆದಿದೆ. ಭಾಗವತರೆ, ಮೊದಲು ಈ ತೆಂಕುತಿಟ್ಟು ನಾಟ್ಯಕ್ಕಾಗಲಿ ಅಥವಾ ಹಿಮ್ಮೇಳಕ್ಕಾಗಲಿ ಧರ್ಮಸ್ಥಳ ಕೇಂದ್ರ ಹೇಳುವಂಥದ್ದು ಒಂದು ಕಲಿಕಾ ಕೇಂದ್ರವಾಗಿ ಬಹಳ ಹೆಸರನ್ನು ಪಡೆದಿತ್ತು. ಹೌದು. ಅದಾದ ಮೇಲೆ ಒಂದು ಏನು ಹೇಳ್ತಾರೆ, ತಾವಾಗ ಹೇಳಿದಾಗೆ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿದ ಮೇಲೆ ಅಂಥ ಜಾಗವನ್ನು ಬೇರೆ ಯಾವುದೇ ಕೇಂದ್ರ ಸದ್ಯಕ್ಕೆ ಅಷ್ಟು ಆ ಸ್ಥಾನದಲ್ಲಿ ನಿಂತಿಲ್ಲ.
ಮುಂಬರುವಂಥ ದಿನಗಳಲ್ಲಿ ಸಿರಿಬಾಗಿಲು ಪ್ರತಿಷ್ಠಾನ ಆ ಕಾರ್ಯವನ್ನು ಮಾಡುವಂಥ ಒಂದು ಸಾಧ್ಯತೆಯನ್ನು ನಾವು ಕಾಣ್ಬೋದಾ ಹೇಗೆ ಅಂತ? ನಾವು ಈಗಾಗಲೇ ಯಕ್ಷಗಾನದ ನಾಟ್ಯ ಹಾಗೂ ಹಿಮ್ಮೇಳ ತರಗತಿ ಪ್ರತಿಷ್ಠಾನದಲ್ಲಿ ನಡೀತಾ ಉಂಟು. ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳ ನಾವೀಗ ಒಂದು ಹಾಸ್ಟೆಲ್ ಅಥವಾ ಗೆಸ್ಟ್ ಹೌಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಸಂಪೂರ್ಣ ಆದ ಮೇಲೆ ವಿದ್ಯಾರ್ಥಿಗಳ ವಸತಿ ಸೌಕರ್ಯ ಒದಗಿಸಿ ನಾವು ಅಲ್ಲಿ ಒಂದು ಕೇಂದ್ರವಾಗಿಸುವಲ್ಲಿ ಪ್ರಯತ್ನಿಸುವ ಯೋಜನೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದೇವೆ. ಮುಂದೆ ಇನ್ನು ಏನಾಗ್ತದೆ ಅಂತ ನೋಡ್ಬೇಕು. ಹೌದು, ಮುಂದೆ ಹೇಗೆ ಮುಂದುವರಿತದೆ ಅಂತ ನೋಡಬೇಕು, ಎಲ್ಲವೂ ದೈವೇಚ್ಛೆ. ಹೌದು ಹೌದು. ಭಾಗವತರೀಗ ಸದ್ಯಕ್ಕೆ ತಮ್ಮ ಪ್ರತಿಷ್ಠಾನದ ವತಿಯಿಂದ ಮುಂಬರುವಂಥ ಯೋಜನೆಗಳೊಂದು ಒಂದು ಸ್ಥೂಲ ಪಟ್ಟಿಯನ್ನು ಕೊಡಬೇಕು ಅಂತಾದರೆ ಯಾವ ರೀತಿ ಹೇಳ್ಬೋದು? ಪ್ರತಿಷ್ಠಾನ ಮೂಲಕ ಮುಂದಿನ ಹಂತದಲ್ಲಿ ಈಗ PhD ಮಾಡುವವರಿಗೆ ಏನೆಲ್ಲ ಬೇಕು ಅಂತ ಎಲ್ಲ ಸಂಗ್ರಹಗಳಿವೆ. ಅಂಥ ಅಧ್ಯಯನಕ್ಕೆ ಪ್ರತಿಷ್ಠಾನ ಸಂಪೂರ್ಣ ಸಹಕಾರ. ಮತ್ತು ಯಕ್ಷಗಾನದಲ್ಲಿ ಕಲಿಕೆಗೆ ಬರುವಂಥ ವಿದ್ಯಾರ್ಥಿಗಳು ಅಲ್ಲೇ ಇದ್ದು ಕಲಿಯುವ ರೀತಿಯಲ್ಲಿ ಅದಕ್ಕೊಂದು ವ್ಯವಸ್ಥೆ. ಅದೇ ಈ ಕಗ್ಗಲ್ಲು ವಿಶ್ವೇಶ್ವರ ಭಟ್ರವರ ಶಾಸ್ತ್ರೀಯ ನಾಟ್ಯದ ಕುರಿತಾಗಿ ಅದನ್ನು ಮುಂದುವರಿಸುವುದು. ಕಳೆದ ವರ್ಷ ನಾವು ಶಿಕ್ಷಕರಿಗೆ ಶಿಕ್ಷಣ ಅಂತ ಮಾಡಿದ್ದೆವು. ಅದನ್ನು ಮುಂದಿನ ಹಂತ ಸಹಕಾರ ಸಿಕ್ಕಿದ್ರೆ ಶಿಕ್ಷಕರಿಗೆ ಕಗ್ಗಲ್ಲು ವಿಶ್ವೇಶ್ವರ ಭಟ್ರಿಂದ ಶಿಕ್ಷಣ, ಈ ಯೋಜನೆಯನ್ನು ಮುಂದುವರಿಸುವಂಥದ್ದು. ಯಕ್ಷಗಾನೀಯವಾಗಿ ಏನೆಲ್ಲ ಬೇಕು, ಯಾವ ಅಧ್ಯಯನಕ್ಕೆ ಏನು ಬೇಕು ಅದನ್ನೆಲ್ಲ ಮುಂದುವರಿಸ್ತಾ ಮುಂದೆ ಬರ್ತೇವೆ. ಅದೇ ಯಕ್ಷಗಾನ ಭಾಗವತಿಕೆ ಶಿಬಿರಗಳು ಇತ್ಯಾದಿಗಳನ್ನು ಈ ರೀತಿಯಾಗಿ ಮುಂದೆ ಕೂಡ ಯೋಜನೆಗಳು, ಮುಂದಿನ ಯೋಜನೆಗಳಿವೆ. ಅಂತೂ ಅದೇ ಯಕ್ಷಗಾನ ಉಳಿಸುವುದು, ಬೆಳೆಸುವುದು, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು. ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಈ ಯೋಜನೆಯಡಿ ನಾವು ಮಕ್ಕಳ ತಾಳಮದ್ದಲೆಗೆ ಕಳೆದ ಸಲ ಅವಕಾಶ ಕೊಟ್ಟಿದ್ದೇವೆ ಪ್ರತಿಷ್ಠಾನದಲ್ಲಿ. ಅದೇ ಮಕ್ಕಳ ಯಕ್ಷಗಾನಕ್ಕೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅವಕಾಶ ಕಲ್ಪಿಸುವುದರ ಜೊತೆಗೆ ಉಳಿಸುವುದು, ಬೆಳೆಸುವುದು, ಮುಂದಿನ ಪೀಳಿಗೆ ಹಸ್ತಾಂತರಿಸುವುದು, ಇದು ನಮ್ಮ ಧ್ಯೇಯವಾಕ್ಯ. ಆ ರೀತಿಯಲ್ಲಿ ನಮ್ಮಿಂದ ಏನೆಲ್ಲ ಆಗ್ತದೋ ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಕ್ಷಗಾನ ನಮ್ಮ ಉಸಿರು. ಹೌದು, ಯಕ್ಷಗಾನ ಪವಿತ್ರ ಕಲೆ, ನಮ್ಮ ಕರ್ತವ್ಯ ಎಂಬ ದೃಷ್ಟಿಯಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟು ನಮ್ಮ ಈ ಕೆಲಸಗಳಿಗೆ ಎಲ್ಲ ಪೂರಕ, ಇಷ್ಟು ನಮ್ಮ ಚಟುವಟಿಕೆಗೆ ಪ್ರಧಾನ ಕಾರಣ ಸಮಸ್ತ ಕಲಾ ಪೋಷಕರ ಆಶೀರ್ವಾದ ಒಂದು ಪ್ರಧಾನ. ಆಮೇಲೆ ನಮ್ಮ ಯಜಮಾನರ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ, ಯಜಮಾನರಾದ ಹರ್ಷೇಂದ್ರ ಕುಮಾರ್ ಅವರ ಸಲಹೆ ಸೂಚನೆಗಳು ಆಶೀರ್ವಾದ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಕೃಪಾಶೀರ್ವಾದ, ಆತ್ಮೀಯರೆಲ್ಲರ ಸಹಕಾರ ಪ್ರೋತ್ಸಾಹ, ಗುರುಗಳ ಆಶೀರ್ವಾದ, ಪಿತೃಗಳ ಹಿಂದಿನ ನಮ್ಮ ಹಿರಿಯರ ಆಶೀರ್ವಾದ, ಇದೇ ಎಲ್ಲವೂ ಸೇರಿ ಈ ಪ್ರತಿಷ್ಠಾನ ಇಷ್ಟು ಮೆರೆಯುತ್ತಾ ಉಂಟು. ನಾವು ಕೇವಲ ನಿಮಿತ್ತ ಮಾತ್ರ, ಕರ್ತವ್ಯ ದೃಷ್ಟಿಯಿಂದ ನಮ್ಮ ಚಟುವಟಿಕೆ ಮಾಡ್ತಾ ಇದ್ದೇವೆ. ಇದು ಸಂಪೂರ್ಣ ಮುಂದೆಯೂ ಯಶಸ್ವಿ ಆಗ್ತದೆ, ಯಶಸ್ವಿ ಆಗಲಿ ಎಂಬ ದೃಢ ವಿಶ್ವಾಸ, ದೃಢ ಸಂಕಲ್ಪದಿಂದ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಆಗಲಿ ಭಾಗವತರೆ, ತಮ್ಮ ಪ್ರತಿಷ್ಠಾನದಿಂದ ಇನ್ನಷ್ಟು ಕಾರ್ಯಗಳಾಗಲಿ ಹೇಳುವಂಥ ಆಶಯ ನಮ್ಮದು. ಭಾಗವತರೆ, ತಾವು ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕು ಅಂತಾದರೆ ಒಂದು ಕಡೆಯಲ್ಲಿ ಮೇಳವನ್ನು ನೋಡ್ಕೊಳ್ಬೇಕು. ಹಾಗಾಗಿ ಮೇಳದ ಜವಾಬ್ದಾರಿ ಕೂಡ ತಮ್ಮ ಮೇಲಿರ್ತದೆ. ಅದರ ಜೊತೆಗೆ ಹೊರಗಿನ ಕಾರ್ಯಕ್ರಮಗಳು ಅಂತ ಕೂಡ ಇರ್ತವೆ. ಇದೆಲ್ಲದರ ಮಧ್ಯೆ ಒಂದು ಇಂಥ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಅಂತಾದರೆ ಕುಟುಂಬದ ಸಹಕಾರ ಕೂಡ ಅಷ್ಟೇ ಬೇಕಾಗ್ತದೆ. ಕುಟುಂಬದ ಸಹಕಾರ ಹೇಗಿದೆ ತಮಗೆ? ಹೌದು, ಈಗ ನಮಗೆ ನನ್ನ ಮನೆಯವರು ತಮ್ಮಂದಿರು, ಅಣ್ಣ ಒಬ್ಬ, ಅವನು ಯಕ್ಷಗಾನ ಭಾಗವತಿ ಕಲ್ತಿದ್ದ. ನನ್ನ ತಾಯಿ ಹೇಗೂ ಭಾಗವತರ ಮಗಳು, ಎಲ್ಲರೂ ಯಕ್ಷಗಾನ ಅಭಿಮಾನಿಗಳು. ಕಲಿಯುವ ಸಂದರ್ಭದಲ್ಲಿ ಆ ಸಹಕಾರ ಸಿಕ್ಕಿತು. ನನ್ನ ಮದುವೆ ಆದ ನಂತರ ನನ್ನ ಗೃಹಿಣಿ ಸುಮಿತ್ರ ಅವಳು ಯಕ್ಷಗಾನ ವೇಷ ಮಾಡ್ತಿದ್ಳು. ಹಾಗೆ ಅವಳ ಯಕ್ಷಗಾನದ ಆ ಆಸಕ್ತಿಯು ಇದಕ್ಕೆ ಪೂರಕವಾಯಿತು. ಆಮೇಲೆ ಮಕ್ಕಳು ಶ್ರೀಮುಖಮಯ್ಯ, ಶ್ರೀರಾಜಮಯ್ಯ ಇಬ್ಬರು ಯಕ್ಷಗಾನದ ವೇಷ ಮಾಡುವವರು ಹಿಮ್ಮೇಳವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಶ್ರೀಮುಖ SV ವಿಷನ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಯಕ್ಷಗಾನದ ಅಧ್ಯಯನ ಯೋಗ್ಯ ನಮ್ಮ ಪ್ರತಿಷ್ಠಾನದ ಎಲ್ಲ ಚಟುವಟಿಕೆಯನ್ನು ದಾಖಲೀಕರಿಸಿದ್ದಾನೆ. ಈಗ ಇವರೆಲ್ಲರ ಸಹಕಾರ ನನಗೆ ಯಕ್ಷಗಾನ ಮೇಳ ತಿರುಗಾಟದ ಸಂದರ್ಭದಲ್ಲಿ ಹೊರಗಿರುವಾಗಲೂ ಪ್ರತಿಷ್ಠಾನಕ್ಕೆ ಯಾವುದೇ ರೀತಿ ಇದಾಗದ ರೀತಿಯಲ್ಲಿ ಪ್ರತಿಷ್ಠಾನವನ್ನು ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಅವರು ಹೋಗ್ತಾ ಇದ್ದಾರೆ. ಅದು ತುಂಬ, ಅವರ ಕೊಡುಗೆಗಳು ತುಂಬ ಇದೆ. ಈ ಎಲ್ಲ ಕೊಡುಗೆಗಳ ಕಾರಣದಿಂದಾಗಿ ಪ್ರತಿಷ್ಠಾನ ಮುಂದುವರಿತಾ ಇದೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರಬೇಕು ಅಂತಾದರೆ ತಾವು ತಮ್ಮ ಇಷ್ಟು 4 ದಶಕಗಳಿಗೂ ಮಿಗಿಲಾದಂಥ ಅನುಭವ ಏನಿದೆಯೋ ಇದನ್ನು ತಾವೇನಾದರೂ ನೋಡಬೇಕು ಅಂತಾದರೆ ಮುಂದೆ ಬರುವಂಥ ಭಾಗವತರು ಅಥವಾ ಮುಂದೆ ಬರುವಂಥ ಕಲಾವಿದರಿಗೆ ತಾವೇನಾದರೂ ಕಿವಿ ಮಾತನ್ನು ಹೇಳಬೇಕಾದ್ರೆ ಏನು ಹೇಳ್ತೀರಿ ಅಂತ? ಯಕ್ಷಗಾನ ಕಲೆ ಪವಿತ್ರ ಕಲೆ. ಅದರಲ್ಲಿ ಅಧ್ಯಯನ ಯೋಗ್ಯ ಹಲವಾರು ವಿಷಯಗಳಿವೆ. ಎಲ್ಲವನ್ನು ತಾವು ಮನವರಿಕೆ ಮಾಡಿಕೊಳ್ಳಬೇಕು. ಯಕ್ಷಗಾನವನ್ನು ಯಕ್ಷಗಾನೀಯವಾಗಿಯೇ ನಾವು ಪ್ರಸ್ತುತಪಡಿಸಬೇಕು. ಯಕ್ಷಗಾನಕ್ಕಾಗಿ ನಮ್ಮ ಪೂರ್ವಿಕರು ಕೊಟ್ಟ ಶ್ರಮ, ಕೊಡುಗೆ ಅಪಾರವಾದುದು. ಅವರು ಉಳಿಸಿ
ಕೊಟ್ಟಂತಹ ಉಳಿಸಿ ಬೆಳೆಸಿಕೊಟ್ಟಂತಹ ಪವಿತ್ರ ಕಲೆ, ಅದನ್ನು ನಾವು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ಆದುದರಿಂದ ಕಲಾವಿದರಿಗೆ, ಕಲೆಗೆ, ಕಲಾವಿದರನ್ನು ಪೋಷಿಸುವುದಕ್ಕಾಗಿ ಹಲವು ಅಭಿಮಾನಿಗಳು, ಸಂಘಗಳಿವೆ. ಕಲೆಯನ್ನು ಪೋಷಿಸಬೇಕಾದ್ದು ಕಲಾವಿದರ ಕರ್ತವ್ಯ. ಆ ತಮ್ಮ ಕರ್ತವ್ಯ ದೃಷ್ಟಿಕೋನದಲ್ಲಿ ಯಕ್ಷಗಾನಕ್ಕೆ ಯಾವುದೇ ಕೊಂದು ಬಾರದೆ, ಯಾವುದೇ ವೈಭವಗಳಿಗೆ ಆಕರ್ಷಿತರಾಗದೆ, ಯಕ್ಷಗಾನವನ್ನು ಯಕ್ಷಗಾನೀಯವಾಗಿಸಿ ಮುಂದಿನ ಜನಾಂಗಕ್ಕೆ ಕೊಡುವಲ್ಲಿ ಕಲಾವಿದರು ಉತ್ತಮವಾಗಿ ಪ್ರಯತ್ನಿಸಿ ಯಶಸ್ವಿಗೊಳಿಸಿ ಎಂದು ನನ್ನ ಕಳಕಳಿಯ ವಿನಂತಿ ಎಲ್ಲರ ಹತ್ರ. ಆಗಲಿ ಭಾಗವತರು, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದುಕೊಂಡು ತಮ್ಮ ಅನುಭವವನ್ನು, ತಮ್ಮ ಮುನ್ನೋಟವನ್ನು, ಅದೇ ರೀತಿ ತಾವು ನಡೆದು ಬಂದ ಹಾದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಅನುಭವಕ್ಕೆ ಹಾಗೂ ತಮ್ಮ ಸಮಯಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾವು ಇಷ್ಟು ಹೊತ್ತು ನಮ್ಮ ಜೊತೆಗೆ ಸಿರಿಬಾಗಿಲ ರಾಮಕೃಷ್ಣ ಮಯ್ಯರಿದ್ದುಕೊಂಡು ಯಾವ ರೀತಿ ಅವರು ಈ ಪಯಣದಲ್ಲಿ ನಡೆದುಕೊಂಡು ಬಂದಿದ್ದಾರೆ, ಅವರ ಅನುಭವಗಳೇನು, ಅದೇ ರೀತಿ ಪ್ರತಿಷ್ಠಾನದ ಮೂಲಕ ಮುಂದೆ ಬರುವಂಥ ಕೆಲಸ ಕಾರ್ಯಗಳೇನು, ಯಾವ ರೀತಿಯೆಲ್ಲ ಯಕ್ಷಗಾನಕ್ಕಾಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಹೇಳೋ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆಗೆ ನಾನು ಬರ್ತೇನೆ. ಅಲ್ಲಿ ತನಕ ನೋಡ್ತೇನೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.